ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ನಾನು ನನ್ನ ಮಗ ಡೈಲಿ ವ್ಲಾಗ್. ನಾನು ಆಶಾ. ಇದು ಸಂಡೇ ಆಯಿತಾ. ಸಂಡೇ ಅಲ್ಲೇ 8 o'clock ಆಗಿದೆ ಮಾರ್ನಿಂಗು. ಇವಾಗಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಲ್ಸಕ್ಕೆ ಹೋಗಬೇಕು. ಸೊ ರೆಡಿ ಆಗ್ತಾ ಇದ್ದೀನಿ. ಏನಂದರೆ ಸಂಡೇ ಮನೇಲಿದ್ದು ರೂಢಿ ಆಗಿಬಿಟ್ಟು ಈ ಕಂಪ್ನಿನಲ್ಲೂ ಸಂಡೇನೂ ವರ್ಕ್ ಇರುತ್ತೆ ಆಯಿತಾ. ಲೇಝಿ ಸಂಡೇ ಅನ್ನೋದು ಫಿಕ್ಸ್ ಆಗಿಬಿಟ್ಟಿರುತ್ತೆ. ಸೊ ಹಂಗಾಗಿ ಲೇಝಿ ಬೆಳಗ್ಗೆ ಎದ್ದು ರೆಡಿ ಆಗೋಕ್ಕೆ ಸ್ವಲ್ಪ ಕಷ್ಟನೇ ನನಗೆ. ಸೊ ಇವಾಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಗ ಇನ್ನೂ ಎದ್ದಿಲ್ಲ, ಇನ್ನೂ ಮಲ್ಕೊಂಡಿದ್ದಾನೆ. ಬಿಕಾಸ್ ಅವನಿಗೆ ಸಮ್ಮರ್ ಹಾಲಿಡೇ ಇದೆಲ್ಲ. ಸೊ ಹಂಗಾಗಿ ಮಲ್ಕೊಂಡಿದ್ದಾನೆ. ನಾನು ರೆಡಿ ಆಗಬೇಕು. ಅಡುಗೆ ಅಮ್ಮನೇ ಮಾಡೈತೆ ಇವತ್ತು. ಲೇಟಾಗಿ ಎದ್ದಿದ್ದೆ ಅಂದ್ಬಿಟ್ಟು ಅಮ್ಮನೇ ಮಾಡ್ತು. ನಾನು ಸ್ವಲ್ಪ ನೈಟೆಲ್ಲ ಪಾತ್ರೆ ಎಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಿಕೊಟ್ಟಿದ್ದೆ ಅಲ್ಲ. ಸೊ ಹಂಗಾಗಿ ಬೆಳಗ್ಗೆ ಎದ್ದು ಅಡುಗೆ ಅಷ್ಟೇ ಮಾಡೋದಿರೋದ್ರಿಂದ ಅಡುಗೆ ಮಾಡ್ಕೊತು. ಅಪ್ಪನೂ ಮನೇಲೇ ಐತೆ. ಅಪ್ಪ ನೆನೆ ನೈಟ್ ಶಿಫ್ಟ್ ಹೋಗ್ತೀನಿ ಅಂತ ಹೋಗಿ ಗಾಡಿಯನ್ನು ಮಿಸ್ ಆಗಿ ಮನೆಗೆ ಬಂತು. ಸೊ ಇಬ್ಬರು ನೀರು ಹಿಡಿತಾವ್ರೆ, ತೆಂಗಿನ ಸೊಸೆಗೆಲ್ಲ ನೀರು ಹಾಕ್ತಾವ್ರೆ. ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಅವರೇ. ಸಂಡೇ ಅಂತ ಅವ್ರೇನು ಫ್ರೀ ಆಗಿಲ್ಲ. ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಅವರೇ. ಫ್ರೀ ಆಗಿರೋದು ಅಂದರೆ ನಾನೇ ಸ್ವಲ್ಪ ಲೇಸಿಯಾಗಿ ಎದ್ದಿದ್ದೀನಿ. ಸೊ ಇವಾಗ ಕೆಲ್ಸಕ್ಕೆ ಹೋಗ್ತೀನಿ. ಮಗ ಮಲ್ಕೊಂಡಿದ್ದಾನೆ. ಮಗ ಇನ್ನೂ ಎದ್ದಿಲ್ಲ. ಚಿನ್ಮಯ್ ನಿದ್ದೆ ಆಗಿಲ್ಲ ಸ್ವಲ್ಪ? ಓಕೆ. ಸಮ್ಮರ್ ಹಾಲಿಡೇಸ್ ಎಲ್ಲ ಮಲ್ಕೊಳ್ಳಿ. ಅವನು ಮಧ್ಯಾಹ್ನದ ಹೊತ್ತು ಇವಾಗ ಮಲಗಿಸ್ತಾ ಆಯ್ತಪ್ಪ. ಯಾಕೆ ಅಂದರೆ ಅವ್ನು ನಿದ್ದೆ ಮಾಡಿದ್ದಷ್ಟು ಅವ್ನ ಮೈಂಡ್ ತುಂಬ ಚೆನ್ನಾಗಿರುತ್ತೆ ಹೇಳ್ಬೇಕಂದ್ರೆ. ಸಿಡ ಅನ್ನಲ್ಲ. ಸೊ ಹಂಗಾಗಿ ಮಧ್ಯಾಹ್ನದ ಹೊತ್ತು ಅಪ್ಪ ಗದ್ರಸಾದ್ರೂ ಮಲಗಿಸ್ಬಿಡುತ್ತಂತೆ. ನೈಟ್ ಹೊತ್ತು ಸ್ವಲ್ಪ ನಿದ್ದೆ ಮಾಡೋದು ಕಮ್ಮಿ ಅಂದರೆ 11 ಗಂಟೆ ತನಕ ಎದ್ದಿರಲ್ಲ. ನಿದ್ದೆ ಮಾಡಿಲ್ಲ, ಮಧ್ಯಾಹ್ನ ಮಲಗಿಲ್ಲ ಅಂದರೆ 9:15 ಲಾಸ್ಟು, 9:30 ಲಾಸ್ಟು. ಮಧ್ಯಾಹ್ನ ನಿದ್ದೆ ಮಾಡಿದರೆ 10 ಗಂಟೆ ಲಾಸ್ಟು. ಅವನು ಅದೇ ದೊಡ್ಡದು. ಅವನಿಗೆ 9:30 ತನಕ ಎದ್ದಿರೋದೇ ದೊಡ್ಡದು. ಅವನು ಮಲ್ಕೋಬೇಕು ಅಂತಿರ್ತಾನೆ. ಸೊ ಹಂಗಾಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನು ರೆಡಿ ಆಗಬೇಕು. ಮೇಯ್ನು ಚಿನ್ನೂ ಎಬ್ರಿಸ್ಕೊಂಡು ನಾನು ರೆಡಿ ಆಗ್ತಾ ಇದ್ದೆ. ಸೊ ಯಾಕಂದರೆ ಅವನು ಇವಾಗ ಅಮ್ಮನ ಜೊತೆ ಹೊರಗಡೆ ಹೋಗ್ಬೇಕಲ್ವಾ. ಸೊ ಹಂಗಾಗಿ ಅವನು ಎಬ್ರಿಸಕ್ಕೆ ರೆಡಿ ಮಾಡ್ತಾ ಇದ್ದೆ. ಅಷ್ಟೊತ್ತಾಗಲೇ ನಾವು ಅಮ್ಮನ ಬಾಕ್ಸ್ ಹಾಕಿತ್ತು. ಚಿನ್ನಯ್ಯ ಎದ್ದಿದ್ದ. ಪಾಪ ಅವನಿಗೆ ಇರೋಕ್ಕಾಗ್ತಾ ಇಲ್ಲ ಮನೆಯಲ್ಲಿ. ಸೊ ಹಂಗಾಗಿ ನೈಟ್ ಹೊತ್ತು ಸ್ವಲ್ಪ ಬೇಗನೆ ಮಲ್ಕೊಂಡ. ಹೇಳ್ಬೇಕಂದ್ರೆ ಬೇಗ ಅಂದರೆ 9:30 ಅವ್ನಿಗೆ ಅದೇ ಲೇಟು ಮಲ್ಕೊಂಡ. ಆದರೆ ಎದ್ದೊಳಕ್ಕೆ ಆಗ್ತಿರ್ಲಿಲ್ಲ. ಮಾರ್ನಿಂಗ್ ಅವನು ಎದ್ದೊಳ ಸ್ವಲ್ಪ ತೊಂದರೆನೇ ಅವನಿಗೆ. ಇವಾಗೇನೋ ಸ್ವಲ್ಪ ಮಲ್ಕೊಂಡ್ಬಿಡ್ತಾನೆ. ಸ್ಕೂಲ್ ಸ್ಟಾರ್ಟ್ ಆದರೆ ಇರುವಾರ ಕಷ್ಟ ಆಗುತ್ತೆ. ಸೊ ಹಂಗಾಗಿ ನಾನು ಎಬ್ರಿಸಕ್ಕೆ ಟ್ರೈ ಮಾಡ್ತಾ ಇದ್ದೆ. ಅಮ್ಮನೂ ಎಲ್ಲ ಬಾಕ್ಸ್ಗೆ ಹಾಕಿಟ್ಬಿಟ್ಟಿತ್ತು. ಊಟ ಜಾಸ್ತಿ ಆಗ್ಬಿಟ್ಟಿತ್ತು ಅನ್ಸುತ್ತೆ ಇವತ್ತು. ನಾನೆಲ್ಲ ಕ್ಯಾರಿಯರೆಲ್ಲ ಹಾಕ್ಕೊಂಡು ಬ್ಯಾಗಾಗಿ ಇಟ್ಕೊಂಡ್ಬಿಟ್ರೆ ಅದು ಒಂದು ಕೆಲಸ ಮುಗ್ದೋಗ್ಬಿಡುತ್ತೆ. ನಾನು ಮರ್ತೋಗ್ಬಿಡ್ತೀನಿ ಒಂದೊಂದ್ಸತಿ ಏನು ತೊಗೊಂಡು ಹೋಗ್ತೀನಿ ಅನ್ನೋದೇ ಗೊತ್ತಾಗಲ್ಲ. ಸೊ ಹಂಗಾಗಿ ಎಲ್ಲನೂ ಯಾವಾಗಲೇ ಎಲ್ಲ ಬಾಕ್ಸ್ ಎಲ್ಲ ಹಾಕ್ಕೊಂಡು ಬ್ಯಾಗ್ ಇಟ್ಕೊಂಬಿಡೋಣ ಅಂತೇಳಿ ಇಟ್ಕೊತಾ ಇದ್ದೆ. ನಾನು ಎಲ್ಲ ಬ್ಯಾಗಿಗೆಲ್ಲ ಲಂಚ್ ಬಾಕ್ಸ್ ಎಲ್ಲ ಇಟ್ಕೊಂಡು ಇಲ್ಲಿ ಊಟ ಮಾಡ್ಕೊಂಬಿಡೋಣ ಅಂತೇಳಿ ಊಟ ಮಾಡ್ತಾಯಿದ್ದೆ. ಇವತ್ತು ಅಮ್ಮ ಅನ್ನ ಸಾಂಬಾರು ಮಾಡಿತ್ತು, ನಾನು ಮಾಡಿಲ್ಲ ಇವತ್ತು ತಿಂಡಿ. ಅಮ್ಮ ನಾನೇ ಮಾಡ್ತೀನಿ ಅಂತ ಹೇಳ್ತು. ಸೊ ಅಮ್ಮನೇ ಮಾಡ್ತು. ಉಳ್ಳಿ ಕಟ್ ಮಾಡಿ ಅನ್ನ ಮಾಡಿತ್ತು. ಮುದ್ದೆ ಅವ್ರು ಮಾಡ್ಕೊತಾರೆ. ಸಂಡೇ ಅಲ್ಲ ಲೇಟಾಗಿ ಟಿಫನ್ ಮಾಡ್ತಾರೆ. ಸೊ ಹಂಗಾಗಿ ಒಂದು 10 ಗಂಟೆಗೆ ಮಾಡ್ಕೊತೀನಿ, ನೀನು ಹೋಗಿ ಅನ್ನ ಸಾಂಬಾರು ತಿನ್ಕೊಂಡು ಅಂತ ಹೇಳ್ತು. ನಾನು ಬೇಗ ರೆಡಿ ಆಗ್ತಾಯಿದ್ದೆ. ಎದ್ದಿದ್ದು ಬೇರೆ ಲೇಟು. ಆದ್ರೂ ಮನೆ ಕೆಲಸ ಏನೂ ಮಾಡಿಲ್ಲ. ಆದರೂ ಲೇಟಾಗಿ ಹೋಗ್ತಾಯಿದ್ದೀನಿ. ಸೊ ಅದು ಆ ಥರ ಒಂದೊಂದ್ಸತಿ ಲೇಝಿ ಅಂತಾರಲ್ಲ. ಸೊ ನಾನು ಲೇಝಿನೇ. ಸಂಡೇ ಟೈಮಲ್ಲಿ ಮೈಂಡು ಫುಲ್ಲು ನನಗೆ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಸಂಡೇ ಅನ್ನೋದು ಅದೇ ಮೈಂಡಲ್ಲೇ ಇರ್ತೀನಿ ನಾನು. ಬೇಗ ರೂಢಿ ಆಗಿಬಿಟ್ಟು ಬೇಗ ಎದ್ದೊಳಕ್ಕೆ ಸ್ವಲ್ಪ ತೊಂದರೆ. ಮಿಕ್ಕಿ ಟೈಮಲ್ಲೆಲ್ಲ ಎದ್ದೊಳ್ತೀನಿ. ಕೆಮ್ಮು ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಸೊ ಆದರೂ ಸಿರಪ್ ನಿಲ್ಸೋದು ಬೇಡ ಅಂದ್ಬಿಟ್ಟು ಸಿರಪ್ ತೊಗೊಂಡೆ. ಕಂಟಿನ್ಯೂಸ್ ಆಗಿ 4 ದಿವಸ ತೊಗೊಳ್ತಾ ಇದ್ದೀನಿ. ಕಮ್ಮಿ ಆಗುತ್ತೆ, ಪರವಾಗಿಲ್ಲ, ನಾಟ್ ಬ್ಯಾಡ್. ಸೊ ಲೇಟ್ ಆಗಿದ್ದರಿಂದ ನಾನು ಹೊರಟುಬಿಟ್ಟೆ.
ನೀರು ಬಿಟ್ಟಿದ್ರಲ್ವ, ಬೆಳಗ್ಗೆನೇ ದಿನ ಬಿಡ್ತಿನ ನೀರು ಬಿಡ್ತಾರೆ. ಸೊ ಹಂಗಾಗಿ ಅಪ್ಪ ಅಮ್ಮ ಇಬ್ಬರು ನೀರು ಹಿಡಿಯೋ ಬ್ಯುಸಿನಲ್ಲಿದ್ದರು ಅವರು. ಹಂಗಾಗಿ ಅವ್ರ ಕೆಲಸದಲ್ಲಿ ಅವರು ಇರ್ತಾರೆ, ನಾನು ನನ್ನ ಕೆಲಸದಲ್ಲಿ ನಾನು ಇರ್ತೀನಿ. ಬೆಳಗ್ಗೆ ಹೊತ್ತಂತೂ ಎಲ್ಲರೂ ಬ್ಯುಸಿ ಇರ್ತೀವಿ ಹೇಳ್ಬೇಕಂದ್ರೆ. ಇನ್ನು ಸ್ಕೂಲ್ ಸ್ಟಾರ್ಟ್ ಆದ್ರಂತೂ ಇರುವಾರ ಬ್ಯುಸಿ ನಾವೆಲ್ಲರೂ. ಒಬ್ಬೊಬ್ಬರು ನನ್ನ ಕೆಲಸ ಮೇಯ್ನ್ ಅವ್ನು ಚಿನ್ಮಯದೇ ಫಸ್ಟ್ ಪ್ರಯಾರಿಟಿ ಆಗಿರೋದ್ರಿಂದ ಸೊ ಅವನನ್ನೇ ರೆಡಿ ಮಾಡಿ ಕಳಿಸ್ಬೇಕು. ಇಲ್ಲೂ ನನ್ನ ಗಾಡಿ ಯಾಕೋ ಸ್ಟಾರ್ಟ್ ಆಗ್ತಾ ಇರಲಿಲ್ಲ, ಅದೇನಾಯ್ತಪ್ಪ. ಪೆಟ್ರೋಲು ಇತ್ತು, ಗಾಡಿ ಮಾತ್ರ ಸ್ಟಾರ್ಟ್ ಆಗ್ತಾಯಿಲ್ಲ. ಒಂದು 3-4 ಸತಿ ಸ್ಟಾರ್ಟ್ ಮಾಡಿದೆ. ನಮ್ಮಪ್ಪ ನಾನು ಆಡೋದು ನೋಡೋದಲ್ಲೇ ಪಾಪ ಬಂತು, ಅಷ್ಟೊತ್ತಿಗೆ ಸ್ಟಾರ್ಟ್ ಆಯಿತು. ಹೌದು, ಕೆಲಸದಿಂದ ಬಂದಿದ್ದು ಇವಾಗ ಬಂದೆ ಆಯಿತಾ. ಆಲ್ರೆಡಿ ಟೈಮ್ ಆಗೈತೆ 7 ಆಗಿದೆ, ನೋಡ್ತಾ ಇರ್ಬೋದು ಟೈಮು 7:20 ಆಗಿದೆ. ಸೊ ಇವಾಗ ತುಮಕೂರಿಗೆ ಹೋಗಬೇಕು, ಬಿಕಾಸ್ ಫಿಶ್ ಎಕ್ಸಿಬಿಷನ್ ಇದೆ ಅಂತ ಹೇಳಿದ್ಲು ನನ್ನ ತಂಗಿ. ಸೊ ಹೋಗೋಣ ಮಕ್ಕಳು ಕರ್ಕೊಂಡು, ಇವನಿಗೆ ಹೆಂಗಿರೋ ಸಮ್ಮರ್ ಹಾಲಿಡೇಸ್ ಇದೆ. ಸೊ ನಾನು, ನನ್ನ ತಂಗಿ, ಅವ್ರ ಫ್ಯಾಮಿಲಿ ಅಂದರೆ ಅವ್ರ ಗಂಡ, ಅವ್ರ ಮಗು, ಇಷ್ಟು ಜನ ಸ್ವಲ್ಪ ಫ್ರೆಂಡ್ ಸರ್ಕಲ್ ಜೊತೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ನನಗೂ ಲೇಟ್ ಆಯ್ತು ಇವತ್ತು, ನನಗೂ ಲೇಟ್ ಆಯ್ತು ಬಂದು, ರೆಡಿ ಇತ್ತಲ್ಲ ಸ್ವಲ್ಪ ನಾನು ಕೆಲಸ ಬಿಡೋದು ಲೇಟ್ ಆಯಿತು. ಸೊ ಹಂಗಾಗಿ ಬಂದು ರೆಡಿಯಾಗಿದ್ದೀನಿ, ಹೋಗಬೇಕು. ಇದು ನನ್ನ ಔಟ್ಫಿಟ್. ಸೊ ಏನೋ ಬರ್ದವ್ರು ನೋಡೋದು ಶರ್ಟ್ ಮೇಲೆ, ಏನು ಅದು ಬಿಡು. ಸರಿ ಹೊರಡೋಣ ಬನ್ನಿ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾ ಚಪ್ಪಲಿ ಹಾಕೋ ಬೇಗ. ಮನೆ ಬಿಟ್ಟಾಗಲೇ 7:45 ಆಗೋಯ್ತು. ಸೊ ಬೇಗನೆ ಹೋದ್ವಿ, ಅಂದರೆ 9:30ಗೇನೋ ಕ್ಲೋಸ್ ಆಗುತ್ತೆ ಎಕ್ಸಿಬಿಷನ್ ಅಂತ ಹೇಳಿದರು. ಸೊ ಮಕ್ಕಳು ಬೇರೆ ಮನೆ ತವ ಇರ್ತಾರೆ, ಫ್ರೀ ಆಗಿರ್ತೀವಲ್ವ, ನಾವು ಕರ್ಕೊಂಡೋಗೋಣ ಅಂತೇಳಿ ಹೋಗಿದ್ದಾಯಿತು. ರೈಲ್ವೆ ಗೇಟ್ ಹಾಕಿದ್ರಿಲ್ಲ, ಸ್ವಲ್ಪ ಹೋಗಿ ಒಂದು 2-3 ನಿಮಿಷ ನಿಂತ್ಕೊಂಡ್ವಿ ಅಷ್ಟೇನೆ. ನಾವು ಬಂದಿದ್ದಾಯಿತು. ನಾನು ತುಮಕೂರಿಗೆ ನೈಟ್ ಬಂದಿದ್ದು ನೆನಪೇ ಇಲ್ಲ ಆಯಿತಾ. ಬೆಳಗ್ಗೆ ಹೊತ್ತು ಬಂದರೆ ಒಂದು 2 ಅವರು ಅದು ಕೆಲಸ ಮುಗಿಸ್ಕೊಂಡು ಬಂದುಬಿಡ್ತೀನಿ. ನಾನು ನೈಟ್ ಹೊತ್ತೆಲ್ಲ ಬಂದಿದ್ದು ನೆನಪೇ ಇಲ್ಲ. ಸಿದ್ಧಗಂಗೆ ಜಾತ್ರೆಗೆ 1-2 ಸತಿ ಬಂದಿದ್ದೇನೋ ಅಷ್ಟೇನೆ. ಇಲ್ಲಿ ಅಮಾನಿಕೆರೆ ಹತ್ರ ಎಕ್ಸಿಬಿಷನ್ ಇದ್ದಿದ್ದು. ಸೊ ಬಂದಿದ್ದಾಯಿತು, ಫಿಶ್ ಎಕ್ಸಿಬಿಷನ್ ಇತ್ತು ಅಂತ ಹೇಳಿದ್ನಲ್ಲ. ಸೊ ಹಂಗಾಗಿ ನಾನು ಸ್ಯಾಟರ್ಡೆ ಕರ್ಕೊಂಡೋಗೋಣ ಅಂದ್ಕೊಂಡೆ. ಸೊ ಸ್ಯಾಟರ್ಡೆ ಹೋಗೋಕ್ಕಾಗಲಿಲ್ಲ. ಸೊ ಸಂಡೇ ಹೋದ್ವಿ. ಬೇಗ ಬಾ ಅಂತ ಹೇಳಿದ್ಲು ನನ್ನ ತಂಗಿ, ನನಗೆ ಅವತ್ತೇ ಲೇಟ್ ಆಯಿತು ಹೇಳ್ಬೇಕಂದ್ರೆ. ಸೊ ಹಂಗಾಗಿ ಲೇಟಾಗೆ ಹೊರಟ್ವಿ. 7:45 ಆಗಿತ್ತು ಅನಿಸುತ್ತೆ ಹೊರಟಾಗ. ಮೀನುಗಳೆಲ್ಲ ತುಂಬಾ ಚೆನ್ನಾಗಿದ್ದವು. ಕೆಲವೊಂದು ಮೀನುಗಳನ್ನಂತೂ ನಾನು ನೋಡೇ ಇರಲಿಲ್ಲ, ಆ ಥರ ಇದ್ದಿದ್ದು. ಇಲ್ಲೊಂಥರ ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ಚಿನ್ಮಯ್ಗಿಂತ ನಾನೇ ಎಕ್ಸೈಟ್ ಆಗಿದ್ದೆ ಹೇಳ್ಬೇಕಂದ್ರೆ. ಇಲ್ಲಿ ಫಿಶ್ ಅಷ್ಟೇ ಇರಲಿಲ್ಲ, ಇಲ್ಲಿ ಬಂದು ಬರ್ಡ್ಸ್ನೂ ಇಟ್ಟಿರು. ಬರ್ಡ್ಸ್ನು ಮತ್ತು ಸಣ್ಣ ಪುಟ್ಟ ಆ್ಯನಿಮಲ್ಸ್ ಇರ್ತಾವಲ್ಲ, ಫಾರ್ ಎಕ್ಸಾಂಪಲ್ ರ್ಯಾಬಿಟ್ಟು, ಡಿಫ್ರೆಂಟ್ ಟೈಪ್ಸ್ ಆಫ್ ರ್ಯಾಬಿಟ್ಸ್ ಇದ್ದು, ಮತ್ತು ಬರ್ಡ್ಸು ಇದ್ದು, ಸಣ್ಣ ಪುಟ್ಟ ಮೌಸು ಈ ಥರದವೆಲ್ಲನೂ ಇದ್ದು. ನಾನು ಅದೆಲ್ಲ ಕೆಲವೊಂದು ನೋಡಿರಲಿಲ್ಲ ಹೇಳ್ಬೇಕಂದ್ರೆ. ಇವನು ನೋಡ್ತಾ ಇದ್ದ, ಖುಷಿ ಆಯಿತು ಕೆಲವೊಂದನ್ನು ನೋಡಿ. 80 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಅಷ್ಟೇನೆ. ನೋಡೋಕೆ ಮಾತ್ರ ಒಳ್ಳೆ ವ್ಯೂ ಅಂತಲೇ ಹೇಳ್ಬೋದು. ಇಷ್ಟ ಆಗುತ್ತೆ, ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ನಾನು ಫಸ್ಟು ಅಟ್ರಾಕ್ಟಿವು ಇವರು ಕೈ ನೋಡಿಲ್ಲ, ನಾನು ಹಾವಿದೆ ನಾನು ನೋಡಿಲ್ಲ, ಬರ್ಡ್ ಅಷ್ಟೇ ನಾನು ನೋಡಿದ್ದೀನಿ. ಆಮೇಲೆ ನೋಡಿದಾಗ ಹಾವು ನೋಡಿದೆ, ನನಗೆ ಒಂಥರ ಭಯ ಆಯಿತು. ಅಲ್ಲಿ ಮರ್ಮೈಡ್ಸ್ನೆಲ್ಲ ಇಟ್ಟಿದ್ರು, ಅಂದರೆ ಅವರು ಮರ್ಮೈಡ್ಸ್ನೆಲ್ಲ ಒಂದಿಬ್ಬರೇನೋ ಇದ್ದರು. ಚೆನ್ನಾಗಿತ್ತು ಅದನ್ನೂ. ಅಂದರೆ ಒಂದು ಕಡೆ ಬೇಜಾರು ಆಯಿತು, ಇದೆಲ್ಲ ಫೇಕ್ ಅಲ್ವಾ ಅಂತಲೂ ಅನ್ನಿಸ್ತು. ಪರವಾಗಿಲ್ಲ, ಮಕ್ಳಿಗೆ ಇಷ್ಟ ಆಗುತ್ತೆ. ಇವಾಗಿನ ಕಾರ್ಟೂನೆಲ್ಲ ಅದೇ ಥರನೇ ಇರುತ್ತಲ್ಲ. ಸೊ ಹಂಗಾಗಿ ಮಕ್ಳು ಇಷ್ಟಪಟ್ಟು. ನಾವು ಕೆಲವೊಂದೆಲ್ಲ ಐಟಮ್ ಎಲ್ಲ ಬೇಕಿತ್ತು, ಜಾತ್ರೆ ಇಂಥವಕ್ಕೆಲ್ಲ ಹೋದ್ರೆ ನಾನು ಮೇನ್ ಕಣ್ಣಾರಿಸೋದೆ, ನಾನಾಗಲಿ ನನ್ನ ತಂಗಿ ಆಗಲಿ ಇಂಥವನ್ನೇನೆ. ಸೊ ಇದನ್ನೆಲ್ಲ ತೊಗೊಂಡ್ವಿ. ಚಿನ್ಮಯ್ ಒಂದು ಪೆನ್ ತೊಗೊಂಡು ಅಷ್ಟೇ, ಅವನೇನು ಜಾಸ್ತಿ ತೊಗೊಳ್ಲಿಲ್ಲ, ಪೆನ್ ತೊಗೊಂಡ, ಅವನಿಗೆ ಪೆನ್ ಬೇಕಿತ್ತು ಅಂತ. ಇದೆಲ್ಲ ಸಣ್ಣ ಪುಟ್ಟ ಮಕ್ಕಳು ಆಟಾಡೋ ಟಾಯ್ಸು. ನಮ್ಮ ಮನೇಲಿ ಅಷ್ಟು ಅದರಲ್ಲೆಲ್ಲ ಆಟ ಮಾಡೋ ಅಂಥ ಮಕ್ಕಳಿಲ್ಲ, ಬಿಕಾಸ್ ತೊಟ್ಲಲ್ಲಿ ಇರ್ತಾವಲ್ಲ ಮಕ್ಕಳು, ಆ ಥರ ಆಟಾಡೋ ಅಂಥ ಟಾಯ್ಸ್ ಅವೆಲ್ಲ. ನಾನು ನನ್ನ ತಂಗಿ ಒಂದು ಅಂಗಡಿ ಮುಗೀತು, 3 ಅಂಗಡಿ ಏನೋ ಮುಗಿಸಿದ್ವಿ. 4ನೇದಕ್ಕೆ ಬಂದ್ವಿ, ಇಲ್ಲೇನಾದರೂ ಸಿಗುತ್ತೇನೋ ನಮ್ಗೆ ಇಷ್ಟ ಆಗೋದು ತೊಗೊಳೋಣ ಅಂತೇಳಿ. ಸೊ ಇಲ್ಲೂ ಸ್ವಲ್ಪ ತೊಗೊಂಡ್ವಿ.
ನಮ್ಮದಿದೆ. ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ರೆ ಏನು ಸಿಗುತ್ತೆ ಮೇಯ್ನ್ ಅದನ್ನೇ ನೋಡೋದು. ಹೆಣ್ಮಕ್ಳಂದರೆ ಕಾಮನ್ ಅಲ್ಲ. ಸೊ ಹಂಗಾಗಿ ನಾವು ತೊಗೊಂಡ್ವಿ, ಒಂದು 2-3 ಕಡೆ ತೊಗೊಂಡ್ವಿ. ಹೇಳ್ಬೇಕಂದ್ರೆ ಗೇಮೆಲ್ಲ ಏನೂ ಆಡಲಿಲ್ಲ, ಇತ್ತು ಗೇಮ್ ಎಲ್ಲ. ಸೊ ನಾನೇನೂ ಆಡಲಿಲ್ಲ, ಕರ್ಕೊಂಡು ಬಂದ್ಬಿಟ್ವಿ. ಅಲ್ಲಿ ಫುಡ್ ಅಂತೂ ಹೆವಿ ಎಕ್ಸ್ಪೆನ್ಸಿವು. ನಾವು ಅಲ್ಲೂ ಫುಡ್ಡು ತಿನ್ನಲಿಲ್ಲ. ಹೇಳ್ಬೇಕಂದ್ರೆ ಗೇಮ್ ನೋಡಿದ್ವಿ. ಇನ್ನೂ ಒಂದೇನೆಂದರೆ ಅಲ್ಲಿ ಫೋನ್ಪೇ ಇರಲಿಲ್ಲ ಆಯಿತಾ, ಕ್ಯಾಶ್ ಇತ್ತು. ನನ್ನ ಹತ್ರ ಕ್ಯಾಶ್ ಇರಲಿಲ್ಲ. ನನ್ನ ಹತ್ರನೂ ಅಷ್ಟೇ, ನನ್ನ ತಂಗಿ ಹತ್ರ ಅಷ್ಟೇ ಕ್ಯಾಶ್ ಇರಲಿಲ್ಲ ಫೋನ್ಪೇ. ಹಂಗಾಗಿನೂ ಸ್ವಲ್ಪ ಬಂದಿದ್ದಾಯಿತು. ಇಲ್ಲಿ ನಮ್ಮ ಗುಬ್ಬಿದು ಸ್ವಲ್ಪ ಫೋಟೋಶೂಟ್ ನಡೀತಾ ಇತ್ತು, ಅದು ನಿಂತ್ಕೊಂಡು ನಾವು ಬಿಡ್ತಾಯಿದ್ರು. ಅವ್ನು ತೆಗೆದ್ರೆ ನಾವು ಸುಮ್ಮನಾಗ್ಬಿಡ್ತೀವ. ನಾವು ತಗೊಂಡ್ವಿ, ನಾನು ನನ್ನ ಮಗ ತಗೊಂಡ್ವಿ ಫೋಟೋಸ್ನ. ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ತೊಗೊಂಡ್ವಿ ಅಷ್ಟೇನೆ. ಅಲ್ಲೇ ಊಟ ಮಾಡ್ಕೊಂಡ್ವಿ ಅಲ್ಲೇನೇ. ತುಮಕೂರು ಬಸ್ ಸ್ಟಾಪಲ್ಲಿ ಅನಿಸುತ್ತೆ ನಾವು ಊಟ ಮಾಡಿದ್ದು. ಅಲ್ಲೇ ಊಟ ಮಾಡ್ಕೊಂಡ್ವಿ. ಇನ್ನು ಮನೆಗೆ ಬರೋಷ್ಟೊತ್ತಲ್ಲಿ ಆಲ್ರೆಡಿ 10 ಗಂಟೆ ಆಯಿತು ಅನಿಸುತ್ತೆ. ಇನ್ನು ಮನೆಗೆ ಬಂದು ಊಟ ಮಾಡೋ ಇಂಟ್ರೆಸ್ಟ್ ಇರಲ್ಲ. ನನಗೆ ಗೊತ್ತಿತ್ತು ಇವರು ಮಕ್ಕಳೆಲ್ಲ ಮಲ್ಕೊಂಡ್ಬಿಡ್ತಾರೆ ಅಂತ. ಅಲ್ಲೂ ಚಿನ್ಮಯ್ ನನ್ನ ಹತ್ರ ಸರಿಗೆ ಬೈಸ್ಕೊಂಡ. ಹೊಟ್ಟೆ ತುಂಬ ತಿಂದಮೇಲಂತೂ ಐಸ್ ಕ್ರೀಮ್ ಬೇಕೇ ಬೇಕು. ಅಲ್ಲೊಂದು ಕಡೆ ಗಾಡಿ ಹಾಕ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡು, ಆಗಲೇ 10:30 ಆಗಿತ್ತು ಅನಿಸುತ್ತೆ, 10 ಗಂಟೆ 10:30 ಆಗಿತ್ತು. ಐಸ್ ಕ್ರೀಮ್ ತೊಗೊಂಡು ನಾವು ತಿಂದೋ. ನಮ್ಮ ಗುಬ್ಬಿಗೆ ನಿದ್ಗಣ್ಣು ಐಸ್ ಕ್ರೀಮ್ ಅಂದಿದ ತಕ್ಷಣ ಎಚ್ಚರಿಕೆ ಆಗೋಯ್ತು. ಬೇಕ್ರಿಲು ಒಂದೇನೋ ಕೇಕ್ ತೊಗೊಂಡ್ವಿ ಅಷ್ಟೇ. ಐಸ್ ಕ್ರೀಮೇ ತೊಗೊಂಡಿದ್ದು ನಾವು ತಿಂದೋ, ಮಕ್ಕಳು ತಿಂದರು. ಈ ಬೇಸಿಗೆಗೆ ಇವೇ ಹೋಗ್ತಾ ಇರೋದು ಆಯಿತಾ, ತಿನ್ನಬೇಕು ಅಂತ ಇದೊಂದೇ ಕ್ರೇವಿಂಗ್ಸ್ ಆಗೋದು, ಇನ್ನೇನು ಆಗಲ್ಲ. ಸೊ ಹಂಗಾಗಿ ಈ ಬೇಸಿಗೆಗೆ ಲಿಕ್ವಿಡ್ ಐಟಮು ಇಲ್ಲ ಮಜ್ಜಿಗೆ, ಜ್ಯೂಸು ಇಂಥವು ಬಿಟ್ಟರೆ ನೆಕ್ಸ್ಟ್ ಪ್ರಯಾರಿಟಿ ಬಂದು ಐಸ್ ಕ್ರೀಮೇ ಆಗಿರುತ್ತೆ. ನಾನಂತೂ ಅದು ಎಷ್ಟು ತಿಂತಾಯಿದ್ದೀನೋ ಐಸ್ ಕ್ರೀಮ ಲೆಕ್ಕನೇ ಇಲ್ಲ. ನಾವು ಬರೋಷ್ಟೊತ್ತಲ್ಲಿ ಆಗಲೇ ಅಮ್ಮ ಮಲ್ಕೊಂಡಿತ್ತು. ಸೊ ಏನಂದರೆ ಎಕ್ಸಿಬಿಷನ್ಗೆ ಹೋಗ್ಬಿಟ್ಟು ಬಂದಿದ್ದಾಯ್ತಾ. ಟೈಮ್ ಆಲ್ರೆಡಿ 11 ಗಂಟೆ 11:30 ಆಗಿದೆ. 11 ಗಂಟೆ ಆಗಿದೆ. ಬೆಳಗ್ಗೆಗೆಲ್ಲ ಕೆಲಸ ಹೋಗಬೇಕು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಸೊ ಬಾಯ್.